ಟೈಮಲ್ಲಿ ನೀನು ಧೈರ್ಯ ಕಳ್ಕೊಂಡ್ರೆ ಕಷ್ಟ ಆಗತ್ತಮ್ಮ. ನೀನೇ ಹೀಗೆ ಧೈರ್ಯ ಕೆಟ್ಟರೆ ಹೇಗಮ್ಮ? ನೀನೇ ಹೀಗೆ ಕುಸಿದ್ರೆ ನಮ್ಗಳ ಗತಿ ಏನಾಗ್ಬೇಕು ಹೇಳು? ಅವನ ಬಗ್ಗೆ ಏನೇ ಡಿಸಿಷನ್ ತಗೋಬೇಕು ಅಂದ್ರೂ ಮೊದಲು ನನ್ನ ಕಣ್ಣು ಮುಂದೆ ನೀನೇ ಕಾಣಿಸ್ತೀಯ. ನೀನೆಲ್ಲಿ ನೊಂದ್ಕೊಂತೀಯ ಅಂತಾನೆ ಯೋಚನೆ ಆಗೋಗಿದೆ. ಇನ್ನೂ ನಾನು ಅನ್ಕೊಳ್ಳೋದೆಲ್ಲ ಏನು ಉಳಿದಿಲ್ಲ ಭೂಪತಿ. ನನ್ನ ಮಕ್ಕಳು ಅಂತ ಅನ್ನಿಸ್ಕೊಂಡವರೆಲ್ಲ ನನ್ನ ಕಣ್ಮುಂದೆನೇ ಒಬ್ರೊಬ್ಬರಾಗಿ ದೂರ ಆಗ್ತಿದ್ದಾರೆ. ನನ್ನ ಮನೆ, ನನ್ನ ಮನಸ್ಸು ಒಡೆದು ನನ್ನನ್ನು ಒಂಟಿ ಮಾಡ್ತಿದ್ದಾರೆ. ಇನ್ನು ನನಗೇನು ಉಳಿದಿಲ್ಲ. ತಗೋ, ಈ ನಂಬರ್ ನೋಟ್ ಮಾಡ್ಕೋ ಭೂಪತಿ. ಈ ನಂಬರ್ನ ಇನ್ಸ್ಪೆಕ್ಟರ್ ಕೊಡು. ಅವನನ್ನು ಹಿಡಿಯೋದಕ್ಕೆ ಹೆಲ್ಪ್ ಆಗ್ಬೋದು. ಕೂಡಲೇ ಸೆಂಡ್ ಮಾಡು. ಹಲೋ, ಯಾರು? ನನಗೆ ಫೋನ್ ಮಾಡಿ ನನ್ನನ್ನು ಯಾರು ಅಂತಾರೆ, ನೀವ್ಯಾರ್ರಿ? ಸರ್, ಈ ನಂಬರಿಂದ ಈಗ ತಾನೇ ಒಂದು ಫೋನ್ ಬಂತು. ಓ ಹೌದಾ? ಅದ್ಯಾರ ಪ್ಯಾಸೆಂಜರ್. ಅವ್ರ ಫೋನ್ ಕಳೆದೋಯ್ತು ಅಂತ ನನ್ನ ಫೋನ್ ತೊಗೊಂಡು ಫೋನ್ ಮಾಡಿದ್ರು. ಎಲ್ಲವನು? ಆಗಲೇ ಇಳ್ಕೊಂಡು ಹೋದ್ರು. ಯಾವ ಕಡೆ ಸರ್? ಯಾವ ಏರಿಯಾದಲ್ಲಿ ಇಳ್ಕೊಂಡ? ಕೆಂಗೇರಿ ಸರ್. ಟೈಮ್ ಸ್ಮಾರ್ಟ್ ಈಸ್. ಏನಾಯ್ತು ಭೂಪತಿ? ಇಷ್ಟೆಲ್ಲ ಮಾಡ್ದವನಿಗೆ ಅವನ ಫೋನಿಂದಾನೆ ಫೋನ್ ಮಾಡ್ತಾನ? ಮನೆಯಲ್ಲಿರೋರೆ ಅವನಿಗೆ ಹೆಲ್ಪ್ ಮಾಡ್ತಿರ್ಬೇಕಾದ್ರೆ ನಿಮ್ ಹೊರಗಡೆಯಿಂದ ಯಾರ್ಯಾರು ಹೆಲ್ಪ್ ಮಾಡ್ತೀರೋ ಯಾರಿಗೆ ಗೊತ್ತು? ಭೂಪತಿ, ಪ್ಲೀಸ್ ಅಣ್ಣ, ನಿನ್ನ ಹತ್ರ ಮಾತಾಡೋದಕ್ಕೆ ಮನ್ಸಿಲ್ಲ, ಹೊರಟೋಗು. ಭೂಪತಿ, ಒಂದು ನಿಮಿಷ ನನ್ನ ಮಾತು ಕೇಳು. ಹೊರಟೋಗು ಅಂತ ಹೇಳ್ದೆ ತಾನೆ? ಐ ಆಮ್ ಸಾರಿ ಕಣೋ. ಐ ಆಮ್ ರಿಯಲಿ ಸಾರಿ. ನನ್ನ ಮಾತು ಕೇಳು. ತಪ್ಪೆಲ್ಲ ನಂದೆ. ನನ್ನ ಮನಸ್ಸಲ್ಲಿ ಆ CS ಮತ್ತು ನಕ್ಷತ್ರದ ಮೇಲೆ ಇದ್ದ ಸಿಟ್ಟು, ದ್ವೇಷ ನನ್ನ ಕೈಲಿ ಇಂಥ ಕೆಲಸ ಎಲ್ಲ ಮಾಡಿಸ್ತು. ಆದರೆ ಮೌರ್ಯ ಈ ಮಟ್ಟಕ್ಕೆ ಹೋಗ್ಬೋದು, ನಕ್ಷತ್ರನ ಪ್ರಾಣಕ್ಕೆ ಅಪಾಯ ತರ್ಬೋದು ಅಂತ ಗೊತ್ತಿರಲಿಲ್ಲ. ಗೊತ್ತಾದ್ಮೇಲೆ ನಾನು ಸುಮ್ಮನೆ ಇರಲಿಲ್ಲ. ಅವ್ನು ತಡೆಯೋದಕ್ಕೆ ತುಂಬ ಟ್ರೈ ಮಾಡಿದೆ. ನಕ್ಷತ್ರ ನಿಂತ್ಕೋ. ಅಕ್ಕ, ಒಳಗಡೆ ಶೌರ್ಯ ಇದ್ದಾರೆ. ಅವರು ಭೂಪತಿ ಜೊತೆ ಮಾತಾಡಬೇಕು, ಅವನನ್ನು ಸಾರಿ ಕೇಳಬೇಕು ಅಂತ ಹೋಗಿದ್ದಾರೆ. ಅವರಿಬ್ಬರೇ ಮಾತಾಡ್ಕೊಳ್ಳಿ, ನೀನು ಅವ್ರ ಮಧ್ಯ ಹೋಗಬೇಡ. ನಕ್ಷತ್ರ, ನನ್ನ ಗಂಡನ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡು. ಅವ್ರ ಉದ್ದೇಶ ನನ್ನನ್ನು ಸಾಯಿಸೋದಾಗಿರಲಿಲ್ಲ. ಆದರೆ ಮದುವೆ ಟೈಮಲ್ಲಿ ನಡೆದಿದ್ದ ಘಟನೆಗಳನ್ನ ಅವರಿನ್ನೂ ಮರ್ತಿಲ್ಲ. ಅದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಅವ್ರು ಹೀಗೆ ಮಾಡಿದ್ದಾರೆ. ಪ್ಲೀಸ್ ಅವ್ರನ್ನ ಕ್ಷಮಿಸು. ಐ ಆಮ್ ಸಾರಿ. ಅಕ್ಕ, ನೀವು ಕ್ಷಮೆ ಎಲ್ಲ ಕೇಳಬೇಡಿ, ಅದ್ರ ಅಗತ್ಯ ಇಲ್ಲ. ಭಾವ ಏನು ಅಂತ ನನಗೂ ಗೊತ್ತು. ಆದರೆ ಕೆಲವೊಂದು ಸಲ ಈ ಥರ ಆಗುತ್ತೆ. ಏನು ಮಾಡೋದು? ನನಗೆ ಭೂಪತಿದೆ ಯೋಚನೆ ಆಗ್ತಿದೆ ಅಕ್ಕ. ಅವನ ಭಾವನ್ನ ಕ್ಷಮಿಸ್ತಾನೋ ಇಲ್ವೋ ಅಂತ. ಇದನ್ನೆಲ್ಲ ನಾನು ಬಿಟ್ಟರು ಅವನು ಬಿಡೋ ಥರ ಕಾಣಿಸ್ತಿಲ್ಲ. ಗೊತ್ತು, ಶೌರ್ಯ ಹೀಗೆ ಮಾಡಿರೋದು ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗಿದೆ. ಅದನ್ನೆಲ್ಲ ಮರೆತು ಮತ್ತೆ ಮೊದಲಿನ ಥರ ಇರೋದು ಕಷ್ಟ. ಆದರೆ ಭೂಪತಿ ದೊಡ್ಡ ಮನ್ಸು ಮಾಡಿ ಅವರನ್ನ ಕ್ಷಮಿಸಿದ್ರೆ ಇವ್ರಿಗೂ ಸಮಾಧಾನ. ಇಲ್ಲ ಅಂದರೆ ಇವ್ರು ಕೊರಗ್ತಾ ಇರ್ತಾರೆ. ನಕ್ಷತ್ರ, ಇವ್ರು ಹೀಗೆ ಮಾತಾಡೋದನ್ನ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಅವ್ರದ್ದೇ ಮನೇಲಿ ಅವ್ರು ಯಾರಿಗೂ ಮುಖ ತೋರ್ಸಕ್ಕಾಗದೆ ಓಡಾಡ್ತಾ ಇದ್ದಾರೆ. ಹೋಗೋ. ಏನೋ ತಮ್ಮ ಬೇಜಾರು ಮಾಡ್ಕೊಂಡಿದ್ದಾನೆ, ತಪ್ಪಾಯ್ತು ಅಂತ ಕ್ಷಮೆ ಕೇಳೋಣ ಅಂತ ಬಂದ್ರೆ ದೊಡ್ಡ ಪಟೇಲ್ಗಿರಿ ತೋರಿಸ್ತಾನೆ. ಅಕ್ಕ, ಹೋಗೋ, ನನಗೆ ಬುದ್ಧಿ ಹೇಳ್ತಾನೆ. ನೋಡು, ದೊಡ್ಡವನು ಅಂತ ಮರ್ಯಾದೆ ಕೊಡದೆ
ಹೌದು ಕಣೋ, ಹೌದು. ನಾನೇ ಮೌರ್ಯನ ಸಪೋರ್ಟ್ ಮಾಡಿದ್ದು. ಅವನು ಇಷ್ಟೆಲ್ಲ ಹಾಳಾಗೋದಕ್ಕೆ ಕಾರಣ ನಾನೇ. ಏನಿವಾಗ? ನೋಡೋಣ, ಬೇಡ ಹೇಳ್ತಾ ಇದೀನಿ, ಮರ್ಯಾದೆ ಕಳ್ಕೊಬೇಡ. ಮುಚ್ಚ ಬಾಯಿ ಕಂಡಿದ್ದೀನಿ. ಈ ಮನೆಯಲ್ಲಿ ಒಂದೇ ದರ್ಬಾರ್, ಎಲ್ರು ಇವನು ಹೇಳ್ದಂಗೆ ಕೇಳ್ಬೇಕಂತೆ. ನಿಮ್ಮಣ್ಣ ನಾನು ನಿನಗಿಂತ ಮೊದಲು ಹುಟ್ಟಿದ್ದೀನಿ. ಈ ಮನೆ ನಿಂದೊಬ್ಬದೇನೋ ತರ ಆಡ್ಬೇಡ. ನಾವ್ ಯಾರು ಇಲ್ಲಿ ಬಾಡಿಗೆಗಿಲ್ಲ. ನಾನು ಈ ಮನೆ ಮಗನೇ. ಶೌರ್ಯ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಇದ್ಯಾವ ತರ ಕ್ಷಮೆ ಕೇಳೋದು? ನಿಮ್ ಬಾಯಲ್ಲಿ ಇಂಥ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ಅತಿಯಾಗಿ ಮಾತಾಡಿದ್ರೆ ನಿನಗೂ ಸೇರಿಸಿ ಹೋಗಿಬೇಕಾಗತ್ತೆ. ಆ CS ಇಷ್ಟೆಲ್ಲ ಮಾಡಿದ್ಮೇಲೂ ಅವನ ಮಗಳನ್ನ ಕಾಪಾಡೋದಕ್ಕೆ ನಾನು ನೀನಲ್ಲ. ನನಗೆ ನಿನ್ನಷ್ಟು ಒಳ್ಳೆತನೂ ಇಲ್ಲ. ನಾವೆಲ್ಲ ಎಷ್ಟು ಒದ್ದಾಡಿದೀವೋ ಅವನು ಅಷ್ಟೇ ಒದ್ದಾಡಬೇಕು. ಅವತ್ತು ಅವನು ಮೌರ್ಯನ ಮುಂದೆ ಇಟ್ಕೊಂಡು ಆಡಿ ತಪ್ಪಲ್ಲ ಅನ್ನೋದಾದ್ರೆ, ಇವತ್ತು ನಾವು ಅಷ್ಟೇ ಅವನ ಮಗಳನ್ನ ಮುಂದೆ ಇಟ್ಕೊಂಡು ಆಡಿದ್ದು ತಪ್ಪಲ್ಲ. ನಿನಗೆ ತಲೆ ನಡೀತಿದೆ ಇಲ್ಲಿ. ಇವನ್ ಯಾಕೆ ಹೀಗೆ ಕೂಗಾಡ್ತಿದ್ದಾನೆ? ವಾಟ್ಸ್ ರಾಂಗ್ ವಿತ್ ಯು? ನೀನ್ ಕಿರ್ಚಾಡ್ತಿರೋ ಕೆಳಗಡೆ ತನಕ ಕೇಳಿಸ್ತಾ ಇದೆ ಅಲ್ಲಿ. ತಲೆ ಕೆಟ್ಟಿದ ಕಣ ಇವನ್ಗೆ, ಹುಚ್ಚುಚ್ಚ ಮಾಡ್ತೀಯಾನೆ. ಸಾರಿ ಕೇಳಕ್ ಬಂದೆ ತಾನೆ, ಸಾರಿ ಕೇಳ್ದೆ ತಾನೆ, ಹೋಗ್ತಾ ಇರು. ಸುಮ್ಮನೆ ನನ್ನ ಹತ್ರ ಮಾತಾಡೋಣ. ನೀನು ದೊಡ್ಡವನು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ. ಅವನಿಗೆ ಏನ್ ಮಾಡ್ಬೇಕೋ ನಾನು ಅದನ್ನ ಮಾಡೇ ಮಾಡ್ತೀನಿ. ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಯಾರಾದ್ರೂ ಮೌರ್ಯನ್ ತೊಂದರೆ ಕೊಟ್ರೆ ನಾನು ಸುಮ್ಮನೆ ಇರಲ್ಲ. ಅವನ್ಗೆ ಯಾವ ಲೆವೆಲ್ ಪ್ರೊಟೆಕ್ಷನ್ ಬೇಕೋ ಅದನ್ನ ನಾನು ಕೊಡ್ತೀನಿ. ಶೌರ್ಯ, ದಿಸ್ ಇಸ್ ಟೂ ಮಚ್. ತಪ್ಪು ಮಾಡಿದ್ಯಾ, ಒಪ್ಕೊಂಡು ಸುಮ್ಮನೆ ಇರು. ಮಾಡಿರೋ ತಪ್ಪನ್ನ ಇನ್ನೂ ದೊಡ್ಡದು ಮಾಡಕ್ ಹೋಗ್ಬೇಡ. ಸಾರಿ ಮಾ, ನನಗೀಗ ಮೌರ್ಯ ಮುಖ್ಯ, ಅವನ್ ಸೇಫ್ಟಿ ಮುಖ್ಯ. ಯಾವುದೇ ಕಾರಣಕ್ಕೂ ನಾನು ಅವನ್ನ ಬಿಟ್ಕೊಡಲ್ಲ. ನೋಡು, ನೀನೇನಾದ್ರೂ ಮತ್ತೆ ಅವನಿಗೆ ಸಪೋರ್ಟ್ ಮಾಡ್ಕೊಂಡ್ ಬಂದ್ರೆ ಅವನ ಜೊತೆ ನಿನ್ನೂ ಜೈಲಿಗೆ ಹಾಕ್ಬೇಕಾಗುತ್ತೆ. ಏನು ಅಂದೆ? ಜೈಲಿಗೆ ಕಳಿಸ್ತೀಯ? ಅದು ಈ ನಕ್ಷತ್ರಗೋಸ್ಕರ. CS ಮಗಳಿಗೋಸ್ಕರ ಅಣ್ಣ ತಮ್ಮಂದ್ರನ್ನ ಜೈಲಿಗೆ ಕಳಿಸ್ತೀಯ? ನಿನಗೆ ಒಡ ಹುಟ್ಟಿದವರು ಅನ್ನೋ ಪ್ರೀತಿ ಇಲ್ದಿರ್ಬಹುದು, ಆದ್ರೆ ನನಗಿದೆ. ನನ್ನ ಮೌರ್ಯನ ಹೇಗೆ ಕಾಪಾಡ್ಕೋಬೇಕು ನನಗೆ ಚೆನ್ನಾಗಿ ಗೊತ್ತು. ಅವನನ್ನ ಯಾರು ಖರ್ಚು ಮಾಡೋಕ್ಕಾಗಲ್ಲ, ತಿಳ್ಕೊ. ಶೌರ್ಯ, ಏನಾಗಿದೆ ನಿಮ್ಗೆ? ನಿಮ್ ತಮ್ಮ ಭೂಪತಿ ಮೇಲೆ ಕೈ ಮಾಡಿದ್ರ ನೀವು? ದೆವ್ವ ಆಡ್ತಿದೆ ಅದಕ್ಕೆ ಇವನ್ಗೆ, ಅದಕ್ಕೆ ಹುಚ್ಚುಚ್ಚಾಗಿ ಆಡ್ತೀಯಾನೆ. ನೋಡು, ದೊಡ್ಡವನು ಅನ್ನೋ ಒಂದೇ ಒಂದು ಮರ್ಯಾದೆಗೆ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ದೀನಿ. ಏನು ಮಾಡ್ತಿದ್ದೆ? ಏನು ಮಾಡಕ್ಕಾಗುತ್ತೆ ನಿನ್ ಕೈಲಿ? ನನ್ನ ನಿನ್ ಕೈಲಾಗ ಅನ್ಕೊಂಡಿದ್ಯಾ? ಶೌರ್ಯ, ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್. ಮಾತಿಗೆ ಮಾತು ಬೆಳೆಸ್ಬೇಡಿ. ನೋಡಿ, ನಮ್ಮ ಮರ್ಯಾದೆನ ನಾವೇ ಕಳ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ಪ್ಲೀಸ್ ಬನ್ನಿ ಶೌರ್ಯ. ಎಲ್ರು ನನಗೆ ಬುದ್ಧಿ ಹೇಳೋರಾಗೋದ್ರು. ಬುದ್ಧಿ ಹೇಳ್ತಾ ಇಲ್ಲ ಶೌರ್ಯ. ಮನೆ ಹಿರಿ ಮಗ ಆಗಿ ನೀವೇ ಹೀಗೆ ನಡ್ಕೊಂಡ್ರೆ ಹೇಗೆ ಹೇಳಿ? ಆಗ್ಲೇ ನೋಡಿದ್ರೆ ನೋವಲ್ಲಿ ಕ್ಷಮೆ ಕೇಳ್ತೀನಿ ಅಂತ ಬಂದು ಹೀಗೆ ನೋಡಿದ್ರೆ ಹೀಗೆ ನಡ್ಕೋತಾ ಇದ್ದೀರಲ್ಲ. ನನಗೆ ಕ್ಷಮೆನೂ ಬೇಡ, ಏನು ಬೇಡ. ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ನನ್ನ ಯಾರಾದ್ರೂ ಕ್ಷಮಿಸದೆ ಎಷ್ಟು ಬಿಟ್ಟರೆ ಎಷ್ಟು? ನಾನು ಯಾರ ಹತ್ರನೂ ಕ್ಷಮೆ ಕೇಳ್ತಾ ಇಲ್ಲ. ಏಯ್, ನಿಂಗೇನಾರು ಲೂಸಾ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದಿಲ್ಲ, ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡು. ಏಯ್ ಬಿಡು. ಆಗಲ್ಲ ನೋಡು, ನೀನು ಈಗ ಆಡ್ತೀರ, ಅಣ್ಣ ಅಂತ ನೋಡಲ್ಲ, ಸರಿಗ್ ಮಾಡ್ಬೇಕಾಗತ್ತೆ. ಏಯ್, ಏನು ಕಾಲರ್ ಹಿಡಿತ್ಯಾ? ನನ್ನ ಕಾಲರ್ ಹಿಡಿತ್ಯಾ? ಅಷ್ಟು ಧೈರ್ಯ ನಿನಗೆ? ನಿನ್ಮೇಲೆ ಎಷ್ಟು ರೆಸ್ಪೆಕ್ಟ್ ಇಟ್ಕೊಂಡಿದ್ನಲ್ಲೋ, ಎಲ್ಲ ಕಳ್ಕೊತಾ ಇದೀಯಾ. ಬೇಡ ನೋಡು, ನಿನ್ನ ಅಣ್ಣ ಅಂತ ಕರೆಯೋಕ್ಕೂ ನಾಚಿಕೆ ಆಗೋ ರೀತಿ ನಡ್ಕೋಬೇಡ. ಡೋಂಟ್ ಕ್ರಾಸ್ ದ ಲಿಮಿಟ್. ಅರ್ಥ ಮಾಡ್ಕೋ. ಏಯ್ ಹೋಗೋ. ನನ್ನ ನಂತರ ಹುಟ್ಟಿರೋರು ನನಗೆ ಬುದ್ಧಿ ಹೇಳಕ್ ಬರ್ತಾರೆ. ನಿಮಗೆಲ್ಲ ಈ CS ಮಗಳು ಮುಖ್ಯ ಆದ್ರೆ ನನಗೆ ನನ್ನ ಮೌರ್ಯನೇ ಮುಖ್ಯ. ನಾನು ಅವ್ರಿಗೆ ಸಪೋರ್ಟ್ ಮಾಡೋದು. ಅದೇನ್ ಮಾಡ್ತಿರೋ ಮಾಡಿ. ಶೌರ್ಯ! ಶ್ವೇತಾ, ಶ್ವೇತಾ, ಎಲ್ಲಿದ್ಯಮ್ಮ? ಎಲ್ಲಿ ಹೋದ್ಲಿ ಇವಳು? ಮಿಲಿ, ಬಾಮ್ಮ ಇಲ್ಲಿ. ಏನಂಟಿ? ಶ್ವೇತಾ ಎಲ್ಲಿ? ಅವಳು ಎಲ್ಲಿ ಹೋದ್ಲು ಅಂತ ನಿನಗೆ ಗೊತ್ತಾ? ಅಯ್ಯೋ, ಅವಳು ಮನೇಲಿಲ್ವಾ? ಎಲ್ಲೋದ್ಲು? ನಾನು ಅದನ್ನೇ ಕೇಳ್ತಾ ಇರೋದು. ಅವಳು ಎಲ್ಲಿ ಹೋದ್ಲು ಅಂತ ನಿನಗೂ ಗೊತ್ತಿಲ್ವಾ? ಇಲ್ಲ ಆಂಟಿ,
ಇಷ್ಟು ಬೇಗ ಎಲ್ಲ ಹೋಗ್ತಾಳೆ? ನನ್ನ ಕಣ್ ತಪ್ಪಿಸಿ ಹೊರಗಡೆ ಹೋದ್ಲಾ? ಅವಾಗ ನಾನೇನು ಮಾಡ್ತಿದ್ದೆ? ಹೀಗೆ ಆದರೆ ಅಮ್ಮನ ಕೈಲಿ ಮತ್ತೆ ಬಯಸ್ಕೊಬೇಕಾಗುತ್ತೆ. ಛೇ, ಇವಾಗ ಎಲ್ಲಿ ಅಂತ ಹುಡ್ಕೋದು? ಆ ಮನೆಯಲ್ಲಿ ಏನು ನಡೀತಿದ್ಯೋ, ಅವರೆಲ್ಲ ಮೌರ್ಯ ಬಗ್ಗೆ ಏನು ಡಿಸೈಡ್ ಮಾಡಿದಾರೋ? ಮೌರ್ಯ ಆಲ್ರೆಡಿ ಸಿಕ್ಕಾಕೊಂಡಿದ್ರೆ, ಓ ನೋ 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 ನೋ, ಹಾಗೆ ಮಾತ್ರ ಆಗಬಾರ್ದು. ಅವನು ಸಿಕ್ಕಾಕೊಂಡು ನಾನು ಈ ಮರ್ಡರ್ ಪ್ಲ್ಯಾನಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂದ್ಬಿಟ್ರೆ ಸತ್ತೆ. ಆಮೇಲೆ ಲೈಫಲ್ಲಿ ಶಕುಂತಲಾ ದೇವಿ ನನ್ನನ್ನು ಅಕ್ಸೆಪ್ಟ್ ಮಾಡಲ್ಲ. ಭೂಪತಿ ಅಂತೂ ತಿರುಗೋ ನೋಡಲ್ಲ. ಜೀವನ ಪೂರ್ತಿ ಬಡತನ ಕಾಯಂ ನನಗೆ. ಯಾವುದಕ್ಕೂ ಒಂದ್ಸಲ ನಾನು ಆ ಮನೆಗೆ ಹೋಗಿ ಅಲ್ಲಿ ಏನು ನಡೀತದೆ ಅಂತ ಚೆಕ್ ಮಾಡಬೇಕು. ಈಗ ನೀನು ಸುಮ್ಮನೆ ಇರ್ತೀಯೋ ಅಥವಾ ನಾನೇ ಒಂದು ಬಾರಿಸ್ಲೋ? ಈ ಥರ ಎಲ್ಲ ಆಡೋಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ನನಗೆ ಯಾಕಮ್ಮ ನಾಚಿಕೆ ಆಗಬೇಕು? ನಾನು ಕರೆಕ್ಟಾಗೆ ಮಾಡ್ತಾ ಇದ್ದೀನಿ. ನಿನ್ಗೂ ಮೌರ್ಯನ್ಗೂ ಟಾರ್ಚರ್ ಕೊಟ್ಟು ಮಗಳು ಮದುವೆ ಮಾಡಿಸೋದಲ್ಲ CS, ಅವನಿಗೆ ನಾಚಿಕೆ ಆಗಬೇಕು. ಅವತ್ತು ಅವನು ಏನೇನು ಮಾಡಿದ್ನೋ ಅದನ್ನೆಲ್ಲ ನಾನು ಮೌರ್ಯ ವಾಪಸ್ ಕೊಡ್ತಿದ್ದೀವಿ. ಅಮ್ಮಂಗೆ ಎದುರುತ್ತರ ಕೊಡ್ತೀಯ? ಯಾಕೋ ಈಗ ಆಡ್ತಿದ್ಯಾ? ಇವ್ನಿಗೆ ನಿಜವಾಗ್ಲೂ ಏನೋ ಆಗಿದೆ ಕಣೋ. ನಮ್ಮ ಅಣ್ಣ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಿಲ್ಲ ನಂಗೆ. ಇವನ್ ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನು ದಯವಿಟ್ಟು ನೀವು ಅಣ್ಣ ತಮ್ಮಂದ್ರ ಈ ಥರ ಜಗಳ ಆಡಬೇಡಿ. ನಿಮ್ಮ ಒಕ್ಕಟ್ಟು, ನಿಮ್ಮ ಪ್ರೀತಿ ನೋಡಿ ಎಲ್ಲರೂ ಈ ಥರ ಇರ್ಬೇಕಂತಿದ್ರು ಅಂತ ನೀವು ಈ ಥರ ಕಿತ್ತಾಡಿದ್ರೆ ನಕ್ಷತ್ರ, ನೀನ್ ಸುಮ್ಮನೆ ಇದ್ಬಿಡು. ಇದರಿಂದ ದೂರ ಇದ್ಬಿಡು. ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ? ಇದೆ. ಇಷ್ಟಕ್ಕೆಲ್ಲ ಕಾರಣ ಇವಳೇ. ಈಗ ಮಧ್ಯೆ ಬಂದು ಪಂಚಾಯತಿ ಮಾಡ್ತಾ ಇದೆಯಾ? ನೀನು ಈ ಮನೆಯಿಂದ ತೊಲಗೋವರೆಗೂ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ. ಈ ಮನೆ ಸರಿ ಹೋಗೋದಿಲ್ಲ. ಶೌರ್ಯ, ಏನ್ ಮಾತಾಡ್ತಾ ಇದ್ದೀರಾ ಅಂತ ನಿಮಗೆ ಅರ್ಥ ಆಗ್ತಾ ಇದೆಯಾ? ಅವಳು ಈ ಮನೆ ಸೊಸೆ. ಯಾರಾದ್ರೇನು ಮೌರ್ಯ ಅಂತ ಇವಳನ್ನ ಸುಮ್ಮನೆ ಬಿಡಲ್ಲ. ಅಂದ್ಕೊಂಡಿರೋದನ್ನ ಸಾಧಿಸ್ತಾನೆ. ಅದಕ್ಕೆ ನಾನೇ ಸಪೋರ್ಟ್ ಮಾಡೋದು. You're crossing your limits. ಹದ್ದು ಮೀರಿ ಹೋಗ್ತಿದ್ಯಾ? ನೀನ್ ಏನೇ ಮಾಡಿದ್ರು ಇಲ್ಲಿ ನಡೆಯುತ್ತೆ ಅಂತ ಅನ್ಕೋಬೇಡ. ಇದು ನನ್ನ ಮನೆ. ನನ್ನ ಮುಂದೆ ನಿಂತು ಇಷ್ಟೆಲ್ಲ ಮಾತಾಡೋ ಧೈರ್ಯ ಬಂತ ನಿಂಗೆ? ಇಷ್ಟೆಲ್ಲ ಆದ್ಮೇಲೆ ನಾನು ಈ ಮನೇಲಿದ್ರೆ ಅರ್ಥನೇ ಇಲ್ಲ. ನಾನು ಈಗಲೇ ಹೋಗ್ತೀನಿ, ಈಗಲೇ ಮನೆ ಬಿಟ್ಟು ಹೋಗ್ತೀನಿ. ನನಗೂ ಇದೆಲ್ಲ ಸಾಕಾಗೋಗಿದೆ. ಮೊದ್ಲ ಕೆಲಸ ಮಾಡು. ಫಸ್ಟ್ ಯು ಗೆಟ್ ಔಟ್ ಆಫ್ ದಿಸ್ ಹೌಸ್. ನಿನ್ನಂತವನು ಈ ಮನೆಯಿಂದ ಹೊರಗಡೆ ಇದ್ರೇನೆ ಒಳ್ಳೇದು. ಮತ್ತಿನ್ಯಾವತ್ತೂ ಈ ಮನೆ ಹೊರಗಡೆ ಬರ್ಬೇಡ. ಭೂಪತಿ, ಏನ್ ಹೇಳ್ತಿದ್ಯಾ ಭೂಪತಿ? ಅವ್ರು ನಿನ್ನ ಅಣ್ಣ ಕಣೋ, ಅವ್ರನ್ನ ಹೊರಗಡೆ ಹೋಗು. ಮುಚ್ಚ ಬಾಯ್. ಮಾಡೋದಲ್ಲ ಮಾಡಿ ಈಗ ಒಳ್ಳೆ ನಾಟಕ ಆಡ್ತಾ ಇದ್ಯಾ? ಅಣ್ಣ ತಮ್ಮದನ್ನ ದೂರ ಮಾಡಿ ಅದು ಹೇಗೆ ನೆಮ್ಮದಿಯಾಗಿರ್ತೀಯೋ ನಾನು ನೋಡ್ತೀನಿ. ಶೌರ್ಯ, ಶೌರ್ಯ ಪ್ಲೀಸ್ ಹೀಗೆ ಮಾಡಬೇಡಿ ದಯವಿಟ್ಟು. ಶೌರ್ಯ ಪ್ಲೀಸ್, ನೋಡಿ ಕೋಪದಲ್ಲಿ ಏನೇನೋ ಡಿಸಿಷನ್ ತಗೊಂಡು ಆಮೇಲೆ ಪಶ್ಚಾತ್ತಾಪ ಪಡೋ ಥರ ಮಾಡ್ಕೋಬೇಡಿ. ದಯವಿಟ್ಟು ದಯವಿಟ್ಟು ಒಂದು ಅರ್ಧ ಗಂಟೆ ಸುಮ್ಮನೆ ಇದ್ಬಿಡಿ. ಶೌರ್ಯ, ಶೌರ್ಯ ನಿಮ್ಗೆ ಹೇಳ್ತಾ ಇರೋದು, ನನ್ನ ಮಾತು ಕೇಳಿ. ನೀವು ಮಾಡ್ತಾ ಇರೋದು ಸರಿ ಇಲ್ಲ. ನನಗೆ ಸರಿ ತಪ್ಪಿನ ಪಾಠ ಹೇಳೋದಕ್ಕೆ ಬರಬೇಡ. ಲಗೇಜ್ ಪ್ಯಾಕ್ ಮಾಡ್ಕೋ. ಈ ಕ್ಷಣದ ಮನೆ ಬಿಟ್ಟು ಹೋಗ್ತಾ ಇದೀವಿ ನಾವು. ಶೌರ್ಯ, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಹೀಗೆ ಮಾಡಬೇಡಿ. ಶೌರ್ಯ, ನೀವು ಅಣ್ಣ ತಮ್ಮಂದ್ರು ಅಷ್ಟು ಚೆನ್ನಾಗಿದ್ರಿ. ಈಗ ಈ ಕಾರಣಕ್ಕೆ ನೀವು ಮನಸ್ತಾಪ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರೆ ಆಮೇಲೆ ಅವ್ರು ಯಾರು ನಿಮಗೆ ಸಿಗಲ್ಲ, ನಿಮ್ಮ ಅಮ್ಮರು ನಿಮಗೆ ಸಿಗಲ್ಲ. ಆ ಪರಿಸ್ಥಿತಿ ಬೇಕಾ ನಿಮ್ಗೆ? ಐ ಡೋಂಟ್ ಕೇರ್. ನನಗೆ ಯಾರು ಬೇಡ. ನನಗೆ ಸಾಕಾಗಿದೆ ಇದೆಲ್ಲ ನೋಡಿ ನೋಡಿ. ನನಗೆ ಫ್ರೀಡಮ್ ಬೇಕು. ನನ್ನ ಪಾಡಿಗೆ ನಾನು ಎಲ್ಲಾದ್ರೂ ಬದುಕೋತೀನಿ. ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ಸಡನ್ ಆಗಿ ಬದಲಾಗ್ಬಿಟ್ರಿ? ಮಾತು ಬೇಡ, ಲಗೇಜ್ ಪ್ಯಾಕ್ ಮಾಡೋದೆ. ನಿಧಿ ಪುಟ್ಟ ಇಲ್ಲಿ ಕರೆಯೋಣ. ಶೌರ್ಯ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಪಪ್ಪ ಹೋಮ್ವರ್ಕ್ ಆಯ್ತು, ಸ್ವಲ್ಪ ಟಿವಿ ನೋಡ್ಬೋದಾ? ಭೂಪತಿ, ಇವತ್ತು ನಿಮ್ಮಿಬ್ಬರಿಗೂ ಏನಾಗಿದೆಯೋ ನನ್ಗೆ ಅರ್ಥ ಆಗ್ತಿಲ್ಲ. ಅಣ್ಣ ಅಂದ್ರೆ ನೀನದೆಷ್ಟು ಜೀವ ಬಿಡ್ತಿದ್ದೆ, ತಮ್ಮ ಅಂದ್ರೆ ಅವರು ಅಷ್ಟೇ ಪ್ರೀತಿಸ್ತಿದ್ರು. ಆದ್ರೆ
ಇವತ್ತು ಯಾಕೆ ಈ ಥರ ಕಹಿಯಾಗಿ ಮಾತಾಡಿ ದೂರ ದೂರ ಆಗ್ತಿದ್ದೀರಾ? ಅವ್ರು ತಪ್ಪು ಮಾಡಿದ್ದಾರೆ ನಿಜ, ಹಾಗಂತ ಸಂಬಂಧ ಕಳ್ಕೋತೀಯೇನೋ? ಬೇಡ ಭೂಪತಿ, ಅವ್ರು ನಿನ್ನ ಅಣ್ಣ ಕಣೋ. ಹೋಗು, ಮಾತಾಡ್ಸು ಭೂಪತಿ, ಹೋಗೋ. ನನಗೆ ಬುದ್ಧಿ ಹೇಳೋದಕ್ಕೆ ಬರ್ಪಾಡ ನಕ್ಷತ್ರ. ನಾನು ಏನು ಮಾಡ್ತಾ ಇದ್ದೀನೋ ನನಗೆ ಚೆನ್ನಾಗಿ ಗೊತ್ತಿದೆ. ತಪ್ಪು ಮಾಡ್ದವ್ನಿಗೆ ಅಷ್ಟು ಅಹಂಕಾರ ಇರಬೇಕಾದ್ರೆ ನಾನು ಯಾಕೆ ಅವನ ಮುಂದೆ ಬಗ್ಬೇಕು? ತಪ್ಪು ಮಾಡಿದ್ದಾನೆ, ಅರ್ಥ ಮಾಡ್ಕೊಳ್ಳಿ, ಮನೆಯಿಂದ ಹೊರಗಡೆ ಹೋಗ್ಲಿ, ಗೊತ್ತಾಗುತ್ತೆ. ಅವ್ನು ಮಾಡಿದ್ದು ನನಗೂ ಇಷ್ಟ ಆಗಲಿಲ್ಲ. ಬೀಯಿಂಗ್ ಆನ್ ಎಲ್ಡರ್ ಬ್ರದರ್, ಅವ್ನು ನಮಗೆ ರೋಲ್ ಮಾಡಲ್ ಆಗಿರಬೇಕು, ಅಂಥದ್ರಲ್ಲಿ ಇಷ್ಟು ಚೀಪಾಗಿ. ಒಟ್ಟಿನಲ್ಲಿ ಇದ್ರ ಮಧ್ಯೆ ಎಲ್ಲ ನಾನು ಬಲಿಪಶು. ಒಂದಾದ್ಮೇಲೆ ಒಂದು, ಒಬ್ರಾದ್ಮೇಲೆ ಒಬ್ರು ಏಟ್ ಕೊಡ್ತಾನೆ ಹೋಗ್ತಿದ್ದೀರ. ಮಕ್ಕಳು ಮಕ್ಕಳು ಅಂತ ಪ್ರೀತಿಸಿದ್ದಕ್ಕೆ ಈಗ ಶಿಕ್ಷೆ ಅನುಭವಿಸ್ತಾರೆ.